ಕರ್ಣ ಬಗ್ಗೆ ಹೇಳಬೇಕು ಅಂದರೆ ತುಂಬ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದೆ, ಏನು ಎತ್ತ ನನ್ನ ಪಾತ್ರ ಏನು ಅಂತ. ಫ್ರೈಡ್ ಫುಡ್ಡೆಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೀನಿ, ಚಿಪ್ಸು ಅದು ಇದು ಎಲ್ಲ. ಬೈ ಟು ಗೆಟ್ ಒನ್. ನಾನು ಶೂಟ್ಗೆ ಹೋದಾಗ ನನಗೆ 2 ಎಳ್ನೀರು ಬೇಕೇ ಬೇಕು. ಅದು ಬಿಟ್ಟರೆ ಮಜ್ಜಿಗೆ ಅದು ಇದು ತಂಪು ಫುಡ್ ಜಾಸ್ತಿ ತಿಂತೀನಿ. ದೀಪದ ಎಣ್ಣೆ ತೊಗೋಬೇಕು. ಮನೆಯೆಲ್ಲ ತುಂಬ ಧೂಳಾಗ್ಬಿಟ್ಟಿದೆ. ನಾನು ಯಾವಾಗಲೂ ಅರ್ಬನ್ ಕ್ಲ್ಯಾಪರ್ನ ಕರೆಸ್ಬಿಟ್ಟು ತಿಂಗಳಿಗೆ ಒಂದು ಸತಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಸೊ ಹಾಗೆ ನಾನು ಬೇರೆ ಯಾರ ಜೊತೆನೂ ಶಾಪಿಂಗ್ ಹೋಗಿ ಇಷ್ಟಪಡಲ್ಲ. ಆ್ಯಂಡ್ ಗ್ರೋಸರಿ ಶಾಪಿಂಗು ಅಷ್ಟೇ. ನಂಗೆ ಗೋಲ್ಗಪ್ಪ ತಿಂದು ತುಂಬ ದಿನ ಆಯಿತು. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ನೋಡ್ತಾ ಇರ್ತೀರಾ, ಐ ವಾಸ್ ಕಂಟಿನ್ಯೂಸ್ಲಿ ಟ್ರಾವೆಲಿಂಗ್. ಆ್ಯಂಡ್ ನಿಮ್ಮೆಲ್ರಿಗೂ ಸಿಹಿ ಸುದ್ದಿ ಏನಂದರೆ, ನಾನು ಒಂದು ಪ್ರಾಜೆಕ್ಟ್ ಕೂಡ ಸೈನ್ ಮಾಡಿದ್ದೀನಿ ಜೀ ಕನ್ನಡದಲ್ಲಿ, ಕರ್ಣ ಅಂತ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸದ್ಯಕ್ಕೆ ಮನೆಯಲ್ಲಿ ನಾನು ಕಂಟಿನ್ಯೂಸ್ ಆಗಿ ಶೂಟ್ ಮತ್ತು ಟ್ರಾವೆಲ್ ಮಾಡ್ತಿರೋದ್ರಿಂದ ಏನಿದೆ ಏನಿಲ್ಲ ಅಂತಲೂ ಗೊತ್ತಿಲ್ಲ. ಸೊ ಎಲ್ಲ ಗ್ರೋಸರೀಸು ಅದು ಇದು ಎಲ್ಲನೂ ಖಾಲಿ ಆಗಿದೆ. ಅಂದರೆ ನಾನೇನು ಭಾರಿ ಕುಕ್ ಮಾಡ್ಕೊಳಂಗಲ್ಲ, ಬಟ್ ನನಗೆ ಡಯಟ್ ಮೀಲ್ ಬರುತ್ತೆ. ಬಟ್ ಸ್ಟಿಲ್ ನನಗೆ ಏನೇನು ಬೇಕು ದಿನನಿತ್ಯ ಅದೆಲ್ಲ ಖಾಲಿ ಆಗಿದೆ. ಸೊ ಅದನ್ನು ರೀಸ್ಟಾಕ್ ಮಾಡಬೇಕು. ಹಾಗಾಗಿ ಒಂಚೂರು ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ಶಾಪಿಂಗ್ ಮಾಡೋಣ ಒಂದು ಲೈಟಾಗಿ ಅಂತ ನಮ್ಮ ಏರಿಯಾದಲ್ಲೇ. ನೀವೆಲ್ರಿಗೂ ಗೊತ್ತು, ತುಂಬ ಸನ್ನಿ ಇದೆ ಹೊರಗಡೆ. ನಾನಂತೂ ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಅಂತೂ ಸ್ಕಿಪ್ ಮಾಡೋ ಸೀನೇ ಇಲ್ಲ. ಆ್ಯಂಡ್ ನೀವು ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಇತ್ತೀಚೆಗೆ ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್ ಬಂದು ಹಿಮಾಲಯ ಅವರ ಸನ್ ಪ್ರೊಟೆಕ್ಟ್ ಪ್ಲಸ್ ಅಂತ. ಇಟ್ ಈಸ್ ಅ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್. ಆ್ಯಕ್ಚುಲಿ ಇದು SPF 50 PA++++. ಸನ್ ಎಕ್ಸ್ಪೋಜರಿಂದ ಸ್ಕಿನ್ ಡ್ಯಾಮೇಜ್ ಆಗ್ಬೋದು ಆ್ಯಂಡ್ ಟ್ಯಾನ್ ಆಗ್ಬೋದು, ಹಾಗೆ ಸ್ಟಬನ್ ಸನ್ ಸ್ಪಾಟ್ಸ್ ಆಗ್ಬೋದು. ಸೊ ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ ನಾವು ರೈಟ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನನಗೆ ಇತ್ತೀಚಿನ ದಿನಗಳಲ್ಲಿ ರೈಟ್ ಪ್ರಾಡಕ್ಟ್ ನನ್ನ ಸ್ಕಿನ್ನಿಗೆ ಅಂತ ಅನಿಸಿದ್ದು. ನಂದು ಯೂಶ್ವಲಿ ಇಟ್ಸ್ ಕಾಂಬಿನೇಷನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಕೂಡ. ಸೊ ಇದು ರೈಟ್ ಪ್ರಾಡಕ್ಟ್ ಅಂತ ನನಗನ್ನಿಸ್ತು. ಸೊ ಇದು 90% ನ್ಯಾಚುರಲ್ ಆರಿಜಿನ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡಲಾಗಿದೆ ಈ ಒಂದು ಪ್ರಾಡಕ್ಟ್ನ. ಸೊ ಈ ಒಂದು ಪ್ರಾಡಕ್ಟ್ ನಿಮ್ಮ ಸ್ಕಿನ್ನ ಸನ್ ಡ್ಯಾಮೇಜ್ ಹಾಗೆ ಟ್ಯಾನಿಂಗಿಂದ ಕಾಪಾಡುತ್ತೆ. ಹಾಗೆ ನಿಮ್ಮ ಸ್ಕಿನ್ನ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಆಗಿ ಕೂಡ ಇಡುತ್ತೆ. ಸೊ ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ನನ್ನ ನೆಕ್ಕಿಗೂ ಅಪ್ಲೈ ಮಾಡ್ತೀನಿ. ಹಾಗೆ ಕೈಯಲ್ಲಿ ಉಳಿದಿರೋದನ್ನ ನಾನು ನನ್ನ ಕೈಗೂ ಹಾಕೋತೀನಿ. ಕೈನೂ ಆ್ಯಕ್ಚುಲಿ ಪ್ರೊಟೆಕ್ಟ್ ಮಾಡಬೇಕಲ್ಲ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸ್ವೆಟ್ ರೆಸಿಸ್ಟೆಂಟ್ ಮತ್ತು ವೈಟ್ ಕಾಸ್ಟ್ ಕೂಡ ಬಿಡೋದಿಲ್ಲ. ಸೊ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ ಹಾಗೆ ಮಿಂತ್ರಾದಲ್ಲಿ ಅವೈಲೇಬಲ್ ಇದೆ ಮತ್ತು ಅವರ ನಿಯರೆಸ್ಟ್ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೋ, ಲೇಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ನಾನು ಇಲ್ಲಿಗೆ 2ನೇ ಸತಿ ಬಂದಿರೋದು. ನಾನು ಯೂಶ್ವಲಿ ಗ್ರೋಸರಿ ಶಾಪಿಂಗ್ ನಾನು ಅಮ್ಮನ ಜೊತೆನೇ ಮಾಡೋದು. ಮೆಟ್ರೋ ಅಥವಾ ಇಲ್ಲಿ ನಮ್ಮ ಮನೆ ಎದುರುಗಡೆನೇ ಇರೋದು ಈ ಸೂಪರ್ ಮಾರ್ಟು. ಸೊ ಇಲ್ಲೂ ಬರ್ತೀನಿ, ಬನ್ನಿ ಹೋಗೋಣ. ಬಟ್ ಇಲ್ಲಿ ಏನಂದರೆ ತುಂಬ ಜನ ಇರ್ತಾರೆ. ಮೆಟ್ರೋ ಇಸ್ ಅಟ್ಲೀಸ್ಟ್ ಪೀಸ್ಫುಲ್. ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಐ ಹೋಪ್ ಈಗ ಇಷ್ಟೊತ್ತಿನಲ್ಲಿ ಜನ ಇರೋಲ್ಲ. ಬಟ್ ಸಾಯಂಕಾಲ ಕತ್ಲಾಗ್ತಿದ್ದಂಗೆ ತುಂಬ ಜನ ಬರ್ತಾರೆ. ಏನು ತೊಗೋಬೇಕು ಅಂತಲೇ ಗೊತ್ತು. ಎಗ್ಸ್ ಫಾರ್ ಪ್ರೋಟೀನ್, ಮೊಸರು ಬೇಕು. ನಂಗೆ ಮಿಲ್ಕಿ ಮಿಸ್ಟ್ ಕರ್ಡ್ ಅಂದರೆ ತುಂಬ ಇಷ್ಟ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಾನು ಯೂಶ್ವಲಿ ಫಿಟ್ ಮೀಲ್ ತರಿಸ್ಕೋತಾ ಇದ್ದೀನಿ ಇವಾಗ ಸದ್ಯಕ್ಕೆ. ನೀವು ನೋಡಿರ್ತೀರ, ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫಿಟ್ ಆ್ಯಂಡ್ ಫ್ಲೆಕ್ಸ್ ಅಂತ ಕ್ಲೌಡ್ ಕಿಚನ್ ಇದೆ, ಅವ್ರ ಹತ್ರ ತರಿಸ್ಕೋತೀನಿ. ಆದಷ್ಟು ನಾನು ಇತ್ತೀಚೆಗೆ ಶುಗರ್ ನಿಮ್ಮೆಲ್ರಿಗೂ ಗೊತ್ತು ಕಟ್ ಡೌನ್ ಮಾಡಿದ್ದೀನಿ ಅಂತ. ಎಗ್ಸ್ ಪ್ರೋಟೀನಿಗೆ ತಿಂತೀನಿ. ನಾನು ಜಾಸ್ತಿ ನಾನ್ ವೆಜ್ ಪ್ರಿಯ ಅಲ್ಲ. ನನಗೆ ಚಿಕನ್ ಎಲ್ಲ ಅಷ್ಟಕ್ಕಷ್ಟೇ, ಒಂದು ವೀಕ್ಲಿ ಒನ್ಸೋ ಅಥವಾ ಟ್ವೈಸ್ ತಿನ್ಬೋದೇನೋ, ಬಿಕಾಸ್ ಆಫ್ ಪ್ರೋಟೀನ್ ಬೇಕು ಅಂತ. ಆ್ಯಂಡ್ ಆಲ್ಮೋಸ್ಟ್ 2 months ಆಯಿತು ನಾನು ಆ್ಯಕ್ಚುಲಿ ವರ್ಕೌಟ್ ಮಾಡಿ. ಯಾಕಂದರೆ ನಾನು ರೆಗ್ಯುಲರಾಗಿ ವರ್ಕೌಟ್ಗೆ ಹೋಗ್ತಿದ್ದವಳು, ಸಡನ್ನಾಗಿ ಸ್ಟಾಪ್ ಆಯಿತು ಡ್ಯೂ ಟು ಮೈ ಪರ್ಸ್ನಲ್ ರೀಸನ್ಸ್. ಸೊ ವಾಪಸ್ ನಾನು ಏನಂದರೆ ಐ ಹ್ಯಾವ್ ಟು ಗೆಟ್ ಬ್ಯಾಕ್. ಇವತ್ತು ನಾಳೆ ಅಂತ ಮೈಂಡ್ ಸ್ವಿಚ್ ಆಗ್ತಾನೇ ಇದೆ. ಬಟ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್. ಆ್ಯಂಡ್ ಫ್ರೈಡ್ ಫುಡ್ಡೆಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೀನಿ, ಚಿಪ್ಸು ಅದು ಇದು ಎಲ್ಲ. ಬಟ್ ಟ್ರಾವೆಲ್ ಮಾಡಬೇಕಾದ್ರೆ ಡಯಟ್ ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ. ಮನೇಲಿದ್ದಾಗ ಮಾತ್ರ ಡಯಟ್ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಎಳ್ನೀರು ಜಾಸ್ತಿ ಕುಡಿತೀನಿ ನಾನು. ನಾನು ಶೂಟ್ಗೆ ಹೋದಾಗ ನನಗೆ 2 ಎಳ್ನೀರು ಬೇಕೇ ಬೇಕು. ಅದು ಬಿಟ್ಟರೆ ಮಜ್ಜಿಗೆ ಅದು ಇದು ತಂಪು ಫುಡ್ ಜಾಸ್ತಿ ತಿಂತೀನಿ. ಬಿಕಾಸ್ ಆ್ಯಕ್ನಿ ಎಲ್ಲ ಜಾಸ್ತಿ ನನಗೆ ಸೆನ್ಸಿಟಿವ್ ಸ್ಕಿನ್ನು. ಲೆಟ್ಸ್ ಟೇಕ್ ಟೆಂಡರ್ ಕೋಕೋನಟ್ ಬಾಟಲ್ಸ್, ಪೆಟ್ ಬಾಟಲ್ಸ್.
buy 2 get 1. ಸೊ ನನ್ನ ಬಾಸ್ಕೆಟಲ್ಲಿ ಅಂದರೆ ಶೂಟ್ ಬಾಸ್ಕೆಟಲ್ಲಿ ಅಥವಾ ಯಾವುದಾದ್ರು ಬ್ಯಾಗಲ್ಲಿ ಪ್ರೋಟೀನ್ ಬಾರ್ಸ್ ಅಂತೂ ಇದ್ದೇ ಇರುತ್ತೆ. ಈಗ ನನ್ನ ಕರೆಂಟ್ ಫೇವ್ರೆಟ್ ಪ್ರೋಟೀನ್ ಬಾರ್ ಅಂದರೆ ಹೋಲ್ ಟ್ರೂತ್ದು ಬ್ರೌನಿ ಫ್ಲೇವರ್ ಬರುತ್ತೆ. ಓ ಮೈ ಗಾಡ್, ಇಟ್ ಇಸ್ ಸೋ ಗುಡ್. ಯು ಗೈಸ್ ಹ್ಯಾವ್ ಟು ಟ್ರೈ ದ್ಯಾಟ್. ಅದು ಬಿಟ್ಟು ನಾನು ವೇ ಪ್ರೋಟೀನ್ ಎಲ್ಲ ಏನೂ ತೊಗೋತಾ ಇಲ್ಲ. ಐ ಹ್ಯಾವ್ ಸ್ಟಾಪ್ಡ್ ಇಟ್ ರೈಟ್ ನಾವು. ಬಟ್ ವರ್ಕೌಟ್ ಶುರು ಮಾಡಿದ್ಮೇಲೆ ನೋಡಬೇಕು, ಬೇಸ್ಡ್ ಆನ್ ವಾಟ್ ಪವಿ ಸೇಸ್ ನಮ್ಮ ಟ್ರೈನರ್ ಏನು ಹೇಳ್ತಾರೋ ಅದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಜಿಂಜರ್ ಪೇಸ್ಟ್ ಇದೆ, ಎರಡು ಒಟ್ಟಿಗೆ. ಎಸ್, ಇನ್ನೂ ನಾನು ಭಾರಿ ಕುಕ್ ಮಾಡೋಂಗೆ ತೊಗೋತಾ ಇದ್ದೀನಿ, ಬಟ್ ಐ ಡೋಂಟ್ ಕುಕ್ ಆ್ಯಕ್ಚುಲಿ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳೋಣ ಏನಾದ್ರು ಬೇಕಾ ಅಂತ. ದೀಪದ ಎಣ್ಣೆ ತೊಗೋಬೇಕು. ಹಲೋ ಹಲೋ, ಏಯ್ ಕೊಡ ಅಮ್ಮಂಗೆ. ಹಾಂ, ಏನು ಬೇಕಮ್ಮ? ಇದು ಸಾಮಾನು ತರಕ್ಕೆ ಬಂದಿದ್ದೀನಿ, ಇದು ಗ್ರೋಸರೀಸ್ ತರಕ್ಕೆ ಬಂದಿದ್ದೀನಿ. ಅಲ್ಲ, ನಾನು ಇದು ಬಂದುಬಿಟ್ಟಿದ್ದೀನಿ. ಈಗ ಸಡನ್ನಾಗಿ ಅಥವಾ ಅರ್ಜೆಂಟಾಗಿ ಏನಾದ್ರು ಬೇಕಂದ್ರೆ ಹೇಳಿ. ಅಡುಗೆ ಎಣ್ಣೆನಾ? ಅದು ಕ್ಯಾನ್ ತೊಗೊಂಬಿಡ್ಲಾ? ಅಲ್ಲ, ನಿಮಗೆ ನಾನು ಆಲಿವ್ ಆಯಿಲ್ ಯೂಸ್ ಮಾಡೋದಲ್ಲ, ಸನ್ ಪ್ಯೂರ್ ಕ್ಯಾನ್ ಇದೆ. ಅದು ಬಿಟ್ಟರೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕ್ಯಾನ್ ಇದೆ ದೊಡ್ಡದು. ಆಮೇಲೆ ದೀಪದೆಣ್ಣೆ ಇದೆಯಾ ನಿಮಗೆ? ನಾನು 2 ಬಾಟ್ಲು ತೊಗೊಂಡೆ. ಉಪ್ಪು, ಬೇಳೆ, ಇದು ಅವಲಕ್ಕಿ ಏನಾದ್ರು ಬೇಕಾ? 1 kg ಅವಲಕ್ಕಿ. ಹಾಂ, ಓಕೆ, ಸರಿ. ಆಮೇಲೆ ನನ್ನ ಮನೇಲಿ ಇದೆ, ನಾನು ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ಇದು ಮೊಸರು ಬೇಕಾ? ಆಮೇಲೆ ಅಷ್ಟೇ ಅಲ್ಲ. Colin surface cleaner. ಮನೆಯೆಲ್ಲ ತುಂಬ ಧೂಳಾಗ್ಬಿಟ್ಟಿದೆ. ನಾನು ಯಾವಾಗಲೂ ಅರ್ಬನ್ ಕ್ಲಾಪರ್ನ ಕರೆಸ್ಬಿಟ್ಟು ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಬಟ್ ಇನ್ಮೇಲೆ ನಾನೇ ಮಾಡೋಣ ಟೈಮ್ ಸಿಕ್ಕಿದಾಗೆಲ್ಲ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ಕಿಚನ್ ವೈಪ್ಸ್. ನಾನು ಆ್ಯಕ್ಚುಲಿ ಓವರ್ ಶಾಪ್ ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸ್ತದೆ. ಬಟ್ ಎನಿವೇ, ಅಮ್ಮ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಐ ಆಮ್ ಶಾಪಿಂಗ್ ಇಟ್. ಸೊ ಶಾಪಿಂಗ್ ಅಂದರೆ ಒಂದೊಂದು ಶಾಪಿಂಗ್ ಒಂದೊಂದು ಥರ. ನಾನು ಬಟ್ಟೆ ಶಾಪಿಂಗ್ ಹೋದರೆ ಐ ಹ್ಯಾವ್ ಟು ಗೋ ಅಲ್ಲೋನ್. ನನಗೆ ಬೇರೆ ಯಾರ ಜೊತೆನೂ ಹೋಗೋಕೆ ಇಷ್ಟ ಆಗೋಲ್ಲ. ಬಿಕಾಸ್ ಅವರೆಲ್ಲ ನನಗೆ ತುಂಬ ಏನಂತಾರೆ, ರಶ್ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೆ ರಶ್ ಮಾಡೋದು ಇಷ್ಟ ಇಲ್ಲ. ನಾನು ಒಬ್ಬಳೇ ಎಲ್ಲ ಐಲ್ಗೂ ಹೋಗಿ ನಾನು ಚೆಕ್ ಮಾಡಬೇಕಾಗುತ್ತೆ ನನಗೇನು ಇಷ್ಟ ಅಂತ. ಆ್ಯಂಡ್ ಒಂದೊಂದು ದಿನ ನನಗೆ ಟ್ರಯಲ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ, ಒಂದೊಂದು ದಿನ ಇರೋದಿಲ್ಲ. ಸೊ ಹಾಗೆ ನಾನು ಬೇರೆ ಯಾರ ಜೊತೆನೂ ಶಾಪಿಂಗ್ ಹೋಗೋಕೆ ಇಷ್ಟಪಡಲ್ಲ. ಆ್ಯಂಡ್ ಗ್ರೋಸರಿ ಶಾಪಿಂಗು ಅಷ್ಟೇ, ನಂಗೆ ಜನ ಇರಬಾರ್ದು. ನಾನು ಓವರ್ ಶಾಪ್ ಮಾಡ್ತೀನಿ ಸ್ವಲ್ಪ. ಗ್ರೋಸರಿ ಶಾಪಿಂಗ್ ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗೋಕ್ಕೆ ಹೆದರ್ಕೋತಾರೆ ನಮ್ಮಮ್ಮ. ಬಿಕಾಸ್ ನಾನು ಸಿಕ್ಕಪಕ್ಕಿದ್ನೆಲ್ಲ ಎತ್ತಾಕ್ಕೋತೀನಿ ಕಾರ್ಟ್ಗೆ. ಸೊ ಅದೊಂದು ನನ್ನ ಪ್ರಾಬ್ಲಮ್ಮು. ಐ ಆಮ್ ನಾಟ್ ಅ ಮನಿ ಸೇವರ್. ಅಂದರೆ ನಾನು ಫ್ಯಾಮಿಲಿಯಲ್ಲಿ ಅಥವಾ ನನ್ನ ಫ್ರೆಂಡ್ಸಲ್ಲಿ ನಾನು ಸ್ವಲ್ಪ ಓವರ್ ಸ್ಪೆಂಡ್ ಮಾಡೋದು ಜಾಸ್ತಿ. ನಾನು ತುಂಬ ಖರ್ಚು ಮಾಡ್ತೀನಿ. ಅದು ಒಂದು ಬ್ಯಾಡ್ ಹ್ಯಾಬಿಟ್ ನನಗಿರೋದು. ಅಂದರೆ ಇದ್ದಾಗ ಓಕೆ, ಬಟ್ ಕಷ್ಟದ ಸಮಯದಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದೊಂದು ಚೂರು ಕಲಿಬೇಕು ಸೇವಿಂಗ್ಸ್ ಮಾಡೋದನ್ನು. ದ್ಯಾಟ್ ಈಸ್ ಒನ್ ಫ್ಯಾಕ್ಟ್ ಅಬೌಟ್ ಮೀ. ನನಗೆ ನೆನಪಾಗಿದ್ದೆಲ್ಲ ಶಾಪ್ ಮಾಡಿದ್ದೀನಿ. ಮತ್ತಷ್ಟು ಶಾಪಿಂಗಿಗೆ ಪ್ರಾಬಬ್ಲಿ ನಾನು ಮೆಟ್ರೋಗೆ ಹೋಗಬೇಕು. ಇಲ್ಲಿ ಸಿಕ್ಕಿದ್ದೆಲ್ಲ ತೊಗೊಂಡಿದ್ದೀನಿ ಅಷ್ಟೇ. ಸೊ ಬಿಲ್ಲಿಂಗ್ ಹೋಗೋಣ. ಯಾವ ಕಲರ್ ಚೆನ್ನಾಗಿದೆ? 2 ತೊಗೊಂಬೇಡ. A few moments later. ಗೋಲ್ಗಪ್ಪ ತಿಂದು ತುಂಬ ದಿನ ಆಯಿತು. ಐ ಹೋಪ್ ಇಟ್ಸ್ ಗುಡ್. ಸೊ ಸ್ವೀಟ್ ಪಾನಿ ಮಿಕ್ಸ್ ಚೈ. So good.
ಕರ್ಣ ಬಗ್ಗೆ ಹೇಳಬೇಕು ಅಂದರೆ ತುಂಬ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದೆ, ಏನು ಎತ್ತ ನನ್ನ ಪಾತ್ರ ಏನು ಅಂತ. ಸೊ ನಾನು ನಿತ್ಯ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ, ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಬಟ್ ಏನು ಪಾತ್ರ ಅಂದರೆ, ಸೊ ಕರ್ಣ ಧಾರಾವಾಹಿಯಲ್ಲಿ ಇಬ್ಬರು ನಾಯಕ ನಟಿಯರಿರ್ತಾರೆ. ಸೊ ಐ ಆಮ್ ಒನ್ ಆಫ್ ದಿ ಹೀರೋಯಿನ್. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇಟ್ ಇಸ್, ನೀವೇ ನೋಡ್ತೀರಾ, ನಾನು ಆ್ಯಕ್ಚುಲಿ ಕಥೆನ ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ತುಂಬಾ ಶೇಡ್ಸ್ ಇರೋವಂಥ ಒಂದು ಪಾತ್ರ ನಿತ್ಯ ಅನ್ನೋ ಒಂದು ಪಾತ್ರ. ನಿತ್ಯ ನಿಧಿ ಇಬ್ಬರು ಅಕ್ಕ ತಂಗಿಯರು. ಸೊ ಭವ್ಯ ಇಸ್ ಡೂಯಿಂಗ್ ನಿಧಿ ಆ್ಯಂಡ್ ಕರ್ಣ ನಿಮ್ಮೆಲ್ರಿಗೂ ಗೊತ್ತು, ಕಿರಣ್ ರಾಜ್ ಅವ್ರು ಮಾಡ್ತಿದ್ದಾರೆ. ಹಾಗೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ಇರುವಂಥ ಒಂದು ಸೀರಿಯಲ್ ಅದು. ಬಿ ಇಟ್ ಗಾಯತ್ರಿ ಪ್ರಭಾಕರ್ ಮ್ಯಾಮ್ ಆಗಿರ್ಬೋದು, ನಾಗಾಭರಣ ಸರ್ ಆಗಿರ್ಬೋದು, ಆಶಾಲತಾ ಮ್ಯಾಮ್ ಆಗಿರ್ಬೋದು, ತುಂಬ ಜನ. ಇಟ್ಸ್ ಹ್ಯೂಜ್ ಸ್ಟಾರ್ ಕಾಸ್ಟ್. ಸೊ ಆ ಒಂದು ಸೀರಿಯಲಲ್ಲಿ ನಾನು ಭಾಗಿಯಾಗಿರೋದು. ಆ್ಯಂಡ್ ಫಾರ್ ದ ಸೆಕೆಂಡ್ ಟೈಮ್ ಅಗೇನ್ ಜಿ ಕನ್ನಡದಲ್ಲಿ ವಾಪಸ್ ಕಮ್ ಬ್ಯಾಕ್ ಮಾಡ್ತಿರೋದು. ಇಟ್ ಇಸ್ ವೆರಿ ಒಂಥರ ಖುಷಿ ವಿಷಯ ನನಗೆ. ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸ್ ಥ್ರೂ ಹೋಗ್ತಾ ಇದ್ದೀನಿ. ಶ್ರುತಿ ನಾಯ್ಡು ಮ್ಯಾಮ್ ಅವರ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಗೊತ್ತಿರುತ್ತೆ, ರಮೇಶ್ ಇಂದ್ರ ಸರ್ ಬ್ಯೂಟಿಫುಲ್ ಡೈರೆಕ್ಟರ್, ಹಾಗೆ ರೈಟರ್, ಹಾಗೆ ಅಮೇಝಿಂಗ್ ಏನಂತಾರೆ ಆ್ಯಕ್ಟರ್ ಕೂಡ. ಸೊ ಎಸ್, ಆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ನಾನೀಗ ಕೆಲಸ ಮಾಡ್ತಾ ಇರೋದು. ಆ್ಯಂಡ್ ನೋಡ್ತೀರಾ ನೀವು, ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಯಾಕೆ ನಿಮ್ಮ ಪ್ರೋಮೋ ಬಂದಿಲ್ಲ ಏನು ಎತ್ತ ಅಂತ. ಸೊ ಪ್ರೋಮೋ ಮುಂದಿನ ದಿನಗಳಲ್ಲಿ ಬರುತ್ತೆ. ಆ್ಯಂಡ್ ಐ ಥಿಂಕ್ ಮೇ ಎಂಡ್ ಅಥವಾ ಜೂನ್ ಸ್ಟಾರ್ಟಿಂಗಲ್ಲಿ ಸೀರಿಯಲ್ ಟೆಲಿಕಾಸ್ಟ್ ಶುರು ಆಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಸ್ಟಿಲ್ ಡೋಂಟ್ ನೋ. ಅದೆಲ್ಲ ಆಬ್ವಿಯಸ್ಲಿ ಇಟ್ಸ್ ಲೆಫ್ಟ್ ಟು ದ ಏನಂತಾರೆ ಪ್ರೊಡಕ್ಷನ್ ಆ್ಯಂಡ್ ದ ಚಾನೆಲ್. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ವಿಭಿನ್ನವಾಗಿ ಬರ್ತಾ ಇರೋವಂಥ ಒಂದು ಕತೆ. ತುಂಬಾ ಏನಂತಾರೆ ಲಕ್ಸುರಿಯಸ್ ಆಗಿ ಒಂದೊಂದು ಸೀನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಎಲ್ಲ ಟೀಮು. ಎಸ್, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ನಾನು ತುಂಬ ಕನ್ಫ್ಯೂಷನ್ಸಲ್ಲಿ ಒಪ್ಕೊಂಡಂಥ ಒಂದು ಪಾತ್ರ. ಆ್ಯಂಡ್ ಐ ಹೋಪ್ ಐ ಡೋಂಟ್ ರಿಗ್ರೆಟ್, ಐ ಡೋಂಟ್ ವಾಂಟ್ ಟು ರಿಗ್ರೆಟ್ ಆಲ್ಸೋ. ನನಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟರೆ ಸಾಕು ನಿತ್ಯ ಅನ್ನೋ ಒಂದು ಪಾತ್ರ. ಎಸ್, ಇಷ್ಟು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಅಷ್ಟೇ, ಇನ್ನೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಆ್ಯಂಡ್ ಎಸ್, ಇವತ್ತಿನ ದಿನ ಇಲ್ಲಿಗೆ ಮುಗ್ದಿಲ್ಲ. ನಾನೀಗ ಮನೆಗೆ ಹೋಗಿ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಬರ್ತಾರೆ, ನಿನಾದ್ ಗೊತ್ತಿರ್ತಾರಲ್ಲ. ಸೊ ಅವ್ರ ಜೊತೆ ನಾನು ಏನೋ ಮನೆ ಹಂಟಿಂಗಿಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಮ್ಮ ಏರಿಯಾದಲ್ಲಿ ನಾವು ಏನಂತಾರೆ ಅವ್ರಿಗಾಗಿ ಒಂದು ಮನೆ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಈಗ. ಆ್ಯಂಡ್ ಫಿನಿಶ್ಡ್ ಗ್ರೋಸರಿ ಆ್ಯಂಡ್ ಅಷ್ಟೇ, ನಾಳೆ ಶೂಟಿಂಗ್ ಇದೆ. ಎನಿವೇ, ನಾನು ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ದ್ಯಾಟ್ ಇಲ್ಲ ಮತ್ತಷ್ಟು ವೀಡಿಯೋಸ್ ಮಾಡ್ತೀನಿ ಅಂತ. ಬಟ್ ಡ್ಯೂ ಟು ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಆ್ಯಂಡ್ ವರ್ಕ್ ಸ್ಕೆಡ್ಯೂಲ್ ಹಾಗೆ ಟ್ರಾವೆಲ್ ಸ್ಕೆಡ್ಯೂಲಿಂದ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನು ಮುಂದೆ ಐ ಹೋಪ್ ಆ್ಯಂಡ್ ಐ ಪ್ರಾಮಿಸ್ ಐ ವಿಲ್, ಹೇಗೆ ನಾನು ಶೂಟಿಂಗಿಗೆ ಏನು ಪ್ಯಾಕ್ ಮಾಡ್ತೀನಿ, ನನ್ನ ಲಂಚ್ ಬಾಸ್ಕೆಟಲ್ಲಿ ಏನಿರುತ್ತೆ, ನನ್ನ ದಿನ ಹೇಗೆ ಶುರು ಆಗುತ್ತೆ, ನನ್ನ ಸೆಟ್ಟಲ್ಲಿ ಏನೇನು ನಡೆಯುತ್ತೆ, ಅದನ್ನೆಲ್ಲ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮುಂದೆ. So yes, thank you all for watching this video and keep supporting. I love you all. Thank you guys. Thank you so much. Mwah.